ಹಲೋ ಡಿಯರ್ ಸ್ಟೂಡೆಂಟ್ಸ್. ಸೊ ಈ ವಿಡಿಯೋದಲ್ಲಿ ನಾನು ಬಯೋಕೆಮಿಸ್ಟ್ರಿ ರಿಲೇಟೆಡ್ ಕ್ವಶನ್ಸನ್ನು ಸಾಲ್ವ್ ಮಾಡೋದಿದ್ದೇನೆ. ಕರ್ನಾಟಕ CET 2020 ಅಂದರೆ ಕೊರೋನಾ CET ಅಂತಲೇ ಹೇಳ್ಬೋದು ನಾವು. ಅದರಲ್ಲಿ ಕೇಳಿರುವಂಥ ಕ್ವಶನ್ಸ್ ನೋಡ್ರಿ. ಬಯೋಮಾಲಿಕ್ಯೂಲ್ಸ್ ಟಾಪಿಕ್ ಮೇಲೆ 3 ಕ್ವಶನ್ ಅಪಿಯರ್ ಆಗಿತ್ತು. ಬಯೋಕೆಮಿಸ್ಟ್ರಿ ಅಂತ ಹೇಳಿದರೆ ಸ್ಟ್ಯಾಟ್ ಕಾಂಬಿನೇಷನ್ ಅಥವಾ CS ಕಾಂಬಿನೇಷನ್ ಅವರಿಗೆ ಯಾಕಾರು ಉಂಟಪ್ಪ ಈ ಪಾರ್ಟ್ ಅಂತ ಅನಿಸುತ್ತೆ. ಅದೇ ಬಯೋ ಕಾಂಬಿನೇಷನ್ ಅವರು ತುಂಬ ಇಷ್ಟಪಡುವಂಥ ಪಾರ್ಟ್. ಹೈಪೋಥೈರಾಯ್ಡಿಸಮ್ ಈಸ್ ಕಾಸ್ಡ್ ಬೈ ದ ಡೆಫಿಷಿಯನ್ಸಿ ಆಫ್ ಅಂತ ಕೇಳಿದ್ದಾರೆ. ಓಕೆ, ಸೊ ಬಯೋ ಕಾಂಬಿನೇಷನ್ ಅವ್ರಿಗೆ ಪಟ್ನೆ ಹೇಳಿಬಿಡ್ತಾರೆ ದಿಸ್ ಇಸ್ ನಥಿಂಗ್ ಬಟ್ ಥೈರಾಕ್ಸಿನ್ ಅಂತ. ಬಟ್ ಥೈರಾಕ್ಸಿನ್ನೇ ಯಾಕೆ, ಉಳ್ದಿದ್ದು ಯಾಕಲ್ಲ ಅಂತ ನಾವೀಗ ಡೀಟೇಲ್ ಆಗಿ ನೋಡ್ಬೋದು. ಓಕೆ, ಬಿಕಾಸ್ ಎಕ್ಸಾಮ್ ಅಂತೂ ಸದ್ಯ ಇಲ್ಲ. ಸೊ ನೆಕ್ಸ್ಟ್ ಎಕ್ಸಾಮಿಗೆ ತಯಾರಾಗ್ತಾ ಇರೋರಿಗೆ ಈ ವಿಡಿಯೋ ಸೊ ಹೆಲ್ಪ್ಫುಲ್ ಇರುತ್ತೆ. ನೋಡ್ರಿ, ಎಡ್ರಿನಾಲಿನ್ ಅಂತ ಬರುತ್ತೆ. ಅಗೇನ್ ಇಟ್ಸ್ ಎನ್ ಹಾರ್ಮೋನ್. ಥೈರಾಕ್ಸಿನ್ ಕೂಡ ಒಂದು ಹಾರ್ಮೋನ್. ಓಕೆ, ಗ್ಲೂಕೋಕಾರ್ಟಿಕಾಯ್ಡ್ ಹೇಳುವಂಥದ್ದು ಒಂದು ಹಾರ್ಮೋನ್. ವಿಟಮಿನ್ B12 ಆ್ಯಕ್ಚುಲಿ ಇಟ್ಸ್ ಅ ವಿಟಮಿನ್ ಆಸ್ ದ ನೇಮ್ ಇಂಡಿಕೇಟ್. ಬಟ್ ಇವೆಲ್ಲ ಪ್ರತಿಯೊಂದು ನಮ್ಮ ಬಾಡಿನಲ್ಲಿ ಬೇರೆ ಬೇರೆ ಫಂಕ್ಷನನ್ನು ಮಾಡ್ತಾ ಇರುವಂಥವ್ರು. ಈ ಎಡ್ರಿನಾಲಿನ್ ಏನಿದೆ ಇಟ್ಸ್ ಆ್ಯಕ್ಚುಲಿ ಎನ್ ಅಮೈನ್ ಹಾರ್ಮೋನ್. ಓಕೆ, ಒಂದು ಅಮೈನ್ ಹಾರ್ಮೋನ್ ಅದು ಪಲ್ಸ್ ರೇಟನ್ನು ಇನ್ಕ್ರೀಸ್ ಮಾಡುತ್ತೆ ಅಥವಾ ನಮ್ಮ ಬ್ಲಡ್ ಪ್ರೆಷರನ್ನು ಕಂಟ್ರೋಲ್ ಮಾಡುತ್ತೆ. ಎಮರ್ಜೆನ್ಸಿ ಇದ್ದಾಗ ಗ್ಲೂಕೋಸನ್ನು ರಿಲೀಸ್ ಮಾಡುತ್ತೆ. ಸೊ ಗ್ಲೈಕೋಜನ್ ಆಗಿ ಏನು ಎನರ್ಜಿ ಸ್ಟೋರ್ ಹಾಕ್ಕೊಂಡಿರುತ್ತೆ ಅದರಿಂದ, ಸೊ ಈಗ ಫಾಸ್ಟಿಂಗ್ ಮಾಡಬೇಕು ಅಥವಾ ಯಾವುದೋ ಮೈಲ್ಡ್ ಆಕ್ಸಿಡೆಂಟ್ ಆಯಿತು, ಸೊ ಆ ಎಮರ್ಜೆನ್ಸಿ ಕಾಲದಲ್ಲಿ ಗ್ಲೂಕೋಸ್ ರಿಲೀಸ್ ಮಾಡುತ್ತೆ ಎಡ್ರಿನಾಲಿನ್. ಓಕೆ, ಈ ಥೈರಾಕ್ಸಿನ್ ಇದೆ. ಸೊ ಈ ಥೈರಾಕ್ಸಿನ್ ಕೂಡ ಭಾಳ ಫೇಮಸ್ ಹಾರ್ಮೋನ್. ಯಾಕೆಂದರೆ ಮತ್ತು ಯಾವುದೇ ಹಾರ್ಮೋನಲ್ಲಿ ಅಯೋಡಿನ್ ಇಲ್ಲ, ಬಟ್ ಥೈರಾಕ್ಸಿನಲ್ಲಿ ಅಯೋಡಿನ್ ಕಂಟೆಂಟ್ ಇರುತ್ತೆ. ಸೊ ಅಯೋಡಿನ್ ಡೆಫಿಷಿಯನ್ಸಿಯಿಂದ ಆಗುವಂಥದ್ದು ಹೈಪೋಥೈರಾಯ್ಡಿಸಮ್. ಸೊ ಅದಕ್ಕಾಗಿ ಕ್ವಿಕ್ಕಾಗಿ ಥೈರಾಕ್ಸಿನ್ ಅಂತ ಹೇಳಬೇಕು ನೀವು. ಹೈಪರ್ ಥೈರಾಯ್ಡಿಸಮ್ ಅಂತಲೂ ಬರುತ್ತೆ. ಅಯೋಡಿನ್ ಕಂಟೆಂಟ್ ಜಾಸ್ತಿ ಆದರೆ ಹೈಪರ್ ಅಂತ ಕರಿತೇವೆ, ಸೊ ಕಡಿಮೆ ಆದರೆ ಹೈಪೋ ಅಂತ ಆಗುತ್ತೆ. ಸೊ ಹೈಪೋಥೈರಾಯ್ಡಿಸಮ್ ಈಸ್ ಡೆಫಿನೆಟ್ಲಿ ಕಾಸ್ಡ್ ಡ್ಯೂ ಟು ದ ಡೆಫಿಷಿಯನ್ಸಿ ಆಫ್ ಥೈರಾಕ್ಸಿನ್. ಬಟ್ ಇವೆರಡನ್ನು ಡಿಸ್ಕಸ್ ಮಾಡಿಬಿಡುವ. ನೋಡ್ರಿ, ಗ್ಲೂಕೋಕಾರ್ಟಿಕಾಯ್ಡ್ ಅಂತ ಬರುತ್ತೆ. ಸೊ ಬಾಡಿನಲ್ಲಿ ಗ್ಲೂಕೋಸ್ ಮೆಟಾಬಾಲಿಸಮನ್ನು ನೋಡ್ಕೊಳ್ಳುವಂಥದ್ದು ಗ್ಲೂಕೋಕಾರ್ಟಿಕಾಯ್ಡ್. ವಿಟಮಿನ್ B12 ಅಂತ ಇರುತ್ತೆ. ವಿಟಮಿನ್ B12ಗೆ ಮತ್ತೊಂದು ಹೆಸರಿದೆ, ಸಯಾನೋಕೋಬಾಲ್ ಅಮೈನ್ ಅಂತ ಕರಿತೇವೆ. ಓಕೆ, ಸಯಾನೋಕೋಬಾಲ್ ಅಮೈನ್, ವಿಟಮಿನ್ B12. ಓಕೆ, ಸಯಾನೋಕೋಬಾಲ್ ಅಮೈನ್ನಲ್ಲಿ ಕೋಬಾಲ್ಟ್ ಇರುತ್ತೆ. ಓಕೆ, ಸೊ ಅದರ ಡೆಫಿಷಿಯನ್ಸಿಯಿಂದ ಪರ್ನಿಸಿಯಸ್ ಅನೀಮಿಯಾ ಅಂತ ಒಂದು ಡಿಸೀಸ್ ಬರುತ್ತೆ. ಸೊ ಇನ್ಫ್ಲಮೇಷನ್ ಆಫ್ ಮೌತ್ ಆ್ಯಂಡ್ ಟಂಗ್, ಅಂದರೆ ಉರಿಯೂತ ಅಂತ ಹೇಳ್ತೇವಲ್ಲ, ಸೊ ಅದು ಆಗುತ್ತೆ ವಿಟಮಿನ್ B12 ಡೆಫಿಷಿಯನ್ಸಿಯಿಂದ. ಸೊ ಅಲ್ಟಿಮೇಟ್ಲಿ ನಮ್ಮ ಥೈರಾಕ್ಸಿನ್ ಆನ್ಸರ್ ಆಗಬೇಕು. ಎಕ್ಸಾಮ್ನಲ್ಲಿ ಕ್ವಿಕ್ಕಾಗಿ ವಿದೌಟ್ ವೇಸ್ಟಿಂಗ್ ಟೈಮ್ ನಾವು B ಅಂತ ಹೇಳಿಬಿಡ್ತೇವೆ. ಸೊ ಬಟ್ ಈಗ ನಮ್ಮ ಹತ್ರ ಟೈಮ್ ಇರೋದಕ್ಕೆ ಇದನ್ನೆಲ್ಲ ನಾನು ಡೀಟೇಲ್ ಆಗಿ ಹೇಳಿದೆ ಅಷ್ಟೇ. ಕ್ವೆಶನ್ ನಂಬರ್ 2 ಬರುವ. ಕಾರ್ಬನ್ 1 ಮತ್ತು ಕಾರ್ಬನ್ 4 ಮಿಡ್ಲಲ್ಲಿ ಗ್ಲೈಕೋಸಿಡಿಕ್ ಬಾಂಡ್ ಏನಿದೆ, ದ್ಯಾಟ್ ಒನ್ ಈಸ್ ನಾಟ್ ಫೌಂಡ್ ಇನ್. ಓಕೆ, C1C4. ಸೊ ಗ್ಲೈಕೋಸಿಡಿಕ್ ಬಾಂಡ್ ಅಂತ ಹೇಳಿದರೆ 2 ಶುಗರ್ ಯೂನಿಟ್, ಇದೊಂದು ಶುಗರ್ ಯೂನಿಟ್, ಇದೊಂದು ಶುಗರ್ ಯೂನಿಟ್ ಅಂತ ಇಟ್ಕೊಳ್ರಿ. ಆ ಶುಗರ್ ಯೂನಿಟನ್ನು ಜಾಯಿನ್ ಮಾಡುವಂಥ ಬಾಂಡಿಗೆ ನಾವು ಗ್ಲೈಕೋಸಿಡಿಕ್ ಬಾಂಡ್ ಅಂತ ಕರಿತೇವೆ. ಸೊ 1-2 ಗ್ಲೈಕೋಸಿಡಿಕ್ ಬಾಂಡ್ ಇರುತ್ತೆ, 1-4 ಗ್ಲೈಕೋಸಿಡಿಕ್ ಬಾಂಡ್ ಇರುತ್ತೆ, 1-6 ಗ್ಲೈಕೋಸಿಡಿಕ್ ಬಾಂಡ್ ಇರುತ್ತೆ. ಈಗ 1-4 ಗ್ಲೈಕೋಸಿಡಿಕ್ ಬಾಂಡ್ ಇವು 4ರಲ್ಲಿ ಯಾವುದರಲ್ಲಿಲ್ಲ ಅಂತ ಹೇಳ್ಕೊಡ್ಲೆ. ಬಯೋಮಾಲಿಕ್ಯೂಲ್ಸ್ ಟಾಪಿಕ್ ನೀವೇನಾದರೂ ಚೆನ್ನಾಗಿ ಸ್ಟಡಿ ಮಾಡಿದ್ದೀರಿ ಅಂತ ಆದರೆ ನೀವು ಕ್ವಿಕ್ಲಿ ಹೇಳ್ತೀರಿ ಸುಕ್ರೋಸ್. ಬಿಕಾಸ್ ಸುಕ್ರೋಸ್ ಏನಿದೆ, ಸುಕ್ರೋಸ್ ಹೇಳುವಂಥದ್ದು ಗ್ಲೂಕೋಸ್ ಮತ್ತು ಫ್ರುಕ್ಟೋಸ್ ಇಂದ ಆಗಿರುವಂಥದ್ದು. ಓಕೆ, ಗ್ಲೂಕೋಸ್ ಮತ್ತು ಫ್ರುಕ್ಟೋಸ್, ಅದರಲ್ಲೂ ನೀವು ಕರೆಕ್ಟಾಗಿ ನೆನಪು ಮಾಡಿಕೊಂಡ್ರೆ 6 ಮೆಂಬರ್ಡ್ ಗ್ಲೂಕೋಸ್ ಇರುತ್ತೆ, 5 ಮೆಂಬರ್ಡ್ ಫ್ರುಕ್ಟೋಸ್ ಇರುತ್ತೆ. ಸೊ ಗ್ಲೂಕೋಸ್ ಸ್ಟ್ರಕ್ಚರ್ ಭಾಳ ಫೇಮಸ್, ವೆರಿ ವೆರಿ ಫಂಡಮೆಂಟಲ್ ಒನ್, ಬೇಸಿಕ್ ಒನ್. ಸೊ ಗ್ಲೂಕೋಸ್ ಸ್ಟ್ರಕ್ಚರ್ ಹೀಗೆ ಬರಿಬೇಕು ನೀವು. ಸೊ ಗ್ಲೂಕೋಸ್ ಸ್ಟ್ರಕ್ಚರ್ ಬರೆಯೋದಿದ್ರೆ ಹಾಫ್ ಪೋರ್ಷನ್ ನೆನ್ಪಿಟ್ಕೋಬೇಕು ಯಾವಾಗಲೂ. ಸೊ ಇಲ್ಲೊಂದು H ಇರುತ್ತೆ, ಇಲ್ಲೊಂದು H ಇರುತ್ತೆ, ಇಲ್ಲೊಂದು OH ಇರುತ್ತೆ, ಇಲ್ಲೊಂದು H ಇರುತ್ತೆ, ಇಲ್ಲೊಂದು CH2OH ಇರುತ್ತೆ ಅಂತ ನೆನ್ಪಿಟ್ಕೋಬೇಕು. ಭಾಳ ಕಡೆ ಯೂಸ್ ಆಗುತ್ತೆ. HHOH, H CH2OH. CH2OHನ ಎಕ್ಸಾಕ್ಟ್ಲಿ ಕೆಳಗಡೆ H ಇರುತ್ತೆ. ಸೊ ಇಲ್ಲೆಲ್ಲಿ H ಬಂತೋ ಅದ್ರ ಕೆಳಗಡೆ OH, ಎಲ್ಲಿ OH ಬಂತೋ ಅದ್ರ ಕೆಳಗಡೆ H ಇರುತ್ತೆ. ಇಂತ. ಓಕೆ, ಇನ್ನೊಂದು ಸಲ ಹೇಳ್ತೇನೆ ನೋಡ್ರಿ. HHOH, H CH2OH, H ಇಷ್ಟು ನೆನ್ಪಿಟ್ಕೊಂಡ್ರೆ H ಕೆಳಗಡೆ OH, OH ಕೆಳಗಡೆ H, H ಕೆಳಗಡೆ OH, H ಕೆಳಗಡೆ OH. ದಿಸ್ ಈಸ್ ನಥಿಂಗ್ ಬಟ್ ವಾಟ್, ಗ್ಲೂಕೋಸ್, ಗ್ಲೂಕೋಪೈರನೋಸ್ ಅಂತ ಕರಿತೇವೆ, 6 ಮೆಂಬರ್ಡ್ ರಿಂಗ್. ಸೊ ಇದರ ಪಕ್ಕದಲ್ಲಿ ಏನಿರುತ್ತೆ, ಇದರ ಪಕ್ಕದಲ್ಲಿ ಫ್ರುಕ್ಟೋಸ್ ಇರುತ್ತೆ. ಫ್ರುಕ್ಟೋಸ್ 5 ಮೆಂಬರ್ಡ್ ರಿಂಗ್. ಸೊ 5 ಮೆಂಬರ್ಡ್ ರಿಂಗ್.
ಸೊ ಅದಕ್ಕಾಗಿ ನಾವು ಫ್ಯೂರನ್ ಟೈಪ್ ಇರದೆ ಫ್ಯೂರಾನೋಸ್ ಅಂತ ಕರಿತೇವೆ, ಹೀಗಿರ್ಬೇಕು. ಓಕೆ, ಸೊ ಫ್ರುಕ್ಟೋಸ್ ಕರೆಕ್ಟಾಗಿ ಅಬ್ಸರ್ವ್ ಮಾಡಿರಿ, ಮಿಡ್ಲಲ್ಲಿ ಯಾವಾಗಲೂ ಇಲ್ಲಿ ಫಸ್ಟ್ OH ಬರುತ್ತೆ, ಆಮೇಲೆ OH ಬರುತ್ತೆ. ಓಕೆ, ಆಮೇಲೆ ಇಲ್ಲಿ ಅಬ್ಸರ್ವ್ ಮಾಡಿರಿ, ಇಲ್ಲೊಂದು CH2OH ಬರುತ್ತೆ, ಅಂದರೆ ಎಕ್ಸಾಕ್ಟ್ಲಿ ಆಪೋಸಿಟ್ ಇಲ್ಲಿ CH2OH ಬರುತ್ತೆ. ಓಕೆ, ಇಲ್ಲೊಂದು OH ಗ್ರೂಪ್ ಇರುತ್ತೆ, ಇಲ್ಲೊಂದು H ಗ್ರೂಪ್ ಇರುತ್ತೆ. ಸೊ ಸೇಮ್ ಥಿಂಗ್, H-ನ ಕೆಳಗಡೆ OH ಬರೀಬೇಕು, OH-ನ ಕೆಳಗಡೆ H ಬರೆದಿರಬೇಕು. ಓಕೆ, ಸೊ ಇಷ್ಟು ಆದಮೇಲೆ ಈಗ ಇಲ್ಲಿ OH ಏನು ಬಂತು, ಅದರಲ್ಲೂ ಕರೆಕ್ಟಾಗಿ ಇದನ್ನು ನಂಬರಿಂಗ್ ಮಾಡಿಬಿಡುವ. ನೋಡ್ರಿ, ಇದು ಕಾರ್ಬನ್ ನಂಬರ್ 1 ಅಂತ ಕನ್ಸಿಡರ್ ಆಗುತ್ತೆ, ಇದು ಕಾರ್ಬನ್ 2, ಇದು 3, ಇದು 4, ಇದು 5, ಇದು 6. ಓಕೆ, ಸೊ ಇಲ್ಲಿ ಗ್ಲೂಕೋಸಿಗೆ ಬಂದರೆ ಇದು ಕಾರ್ಬನ್ ನಂಬರ್ 1, ಇದು 2, ಇದು 3, ಇದು 4, ಇದು 5, ಇದು 6. ಓಕೆ, ಈಗ ಗ್ಲೂಕೋಸ್, ಇದು ಫ್ರುಕ್ಟೋಸ್, ದಿಸ್ ಈಸ್ ಫ್ರುಕ್ಟೋಸ್. ಓಕೆ, ಸೊ ಗ್ಲೂಕೋಸಿನ ಇಲ್ಲೊಂದು H, ಇಲ್ಲಿ ಫ್ರುಕ್ಟೋಸ್ನ ಒಂದು OH ರಿಮೂವ್ ಆಗಿಬಿಟ್ಟು H2O ರಿಮೂವ್ ಆಗುತ್ತೆ. ಸೊ ಇವೆರಡು ಕನೆಕ್ಟ್ ಆಗುತ್ತೆ, ಇವೆರಡು ಈಗ ಕನೆಕ್ಟ್ ಆಗುತ್ತೆ, ಆಕ್ಸಿಜನಿಗೆ ಕನೆಕ್ಟ್ ಆಗ್ತಾ ಹೋಗುತ್ತೆ. ಸೊ ಈಗ 2 ಶುಗರ್ ಯೂನಿಟ್ ಕನೆಕ್ಟ್ ಆಯಿತು. ಸೊ ಈ ಪರ್ಟಿಕ್ಯುಲರ್ ಬಾಂಡಿಂಗ್ ನಾವೇನಂತ ಕರಿತೇವೆ, ಈ ಪರ್ಟಿಕ್ಯುಲರ್ ಬಾಂಡಿಂಗ್ ನಾವು ಗ್ಲೈಕೋಸಿಡಿಕ್ ಲಿಂಕ್ ಅಂತ ಕರಿತೇವೆ, ಗ್ಲೈಕೋಸಿಡಿಕ್ ಬಾಂಡ್ ಅಂತ ಕರಿತೇವೆ. ಕಾರ್ಬನ್ 1 ಮತ್ತು ಕಾರ್ಬನ್ 2 ಮಿಡ್ಲಲ್ಲಿ ಬಾಂಡ್ ಇರೋದಕ್ಕೆ 1,2 ಗ್ಲೈಕೋಸಿಡಿಕ್ ಲಿಂಕ್ ಆರ್ 1,2 ಗ್ಲೈಕೋಸಿಡಿಕ್ ಬಾಂಡ್ ಅಂತ ಕರಿತೇವೆ. ಸೊ ಉಳಿದೆಲ್ಲ ಸ್ಟ್ರಕ್ಚರ್ನ ಅಬ್ಸರ್ವ್ ಮಾಡಿರಿ. ಸೊ ಉಳಿದೆಲ್ಲ ಸ್ಟ್ರಕ್ಚರ್ ಬರೀತಾ ಹೋದರೆ ಸೊ ಟೈಮ್ ಜಾಸ್ತಿ ಕನ್ಸ್ಯೂಮ್ ಆಗುತ್ತೆ. ಸೊ NCERT ತೆಗೆದು ನೋಡ್ರಿ, ಲ್ಯಾಕ್ಟೋ ಸ್ಟ್ರಕ್ಚರ್ ತೆಗೆದು ನೋಡ್ರಿ, ಸ್ಟಾರ್ ಸ್ಟ್ರಕ್ಚರ್ ತೆಗೆದು ನೋಡ್ರಿ, ಮಾಲ್ಟೋ ಸ್ಟ್ರಕ್ಚರ್ ತೆಗೆದು ನೋಡ್ರಿ, ಅಲ್ಲೆಲ್ಲ ನಿಮಗೆ 1,4 ಗ್ಲೈಕೋಸಿಡಿಕ್ ಬಾಂಡ್ ಇರುತ್ತೆ. ಬಟ್ ಸುಕ್ರೋಸ್ನಲ್ಲಿ ಮಾತ್ರ ನಿಮಗೆ 1,2 ಗ್ಲೈಕೋಸಿಡಿಕ್ ಬಾಂಡ್ ಇರುತ್ತೆ. ಸೊ ಎಕ್ಸಾಮ್ನಲ್ಲಿ ವಿದೌಟ್ ವೇಸ್ಟಿಂಗ್ ಟೈಮ್ ಸೊ ಸ್ಟೂಡೆಂಟ್ಸ್ ಸುಕ್ರೋಸ್ ಅಂತ ಬರೆದಿರ್ತಾರೆ. ಸೊ ನೆಕ್ಸ್ಟ್ ಎಕ್ಸಾಮಿಗೆ ತಯಾರಾಗೋರಿದ್ದರೆ ಸೊ ಅದಕ್ಕಾಗಿ ನಾನು ಈಗ ಡೀಟೇಲ್ ಆಗಿ ಸುಕ್ರೋಸ್ ಸ್ಟ್ರಕ್ಚರನ್ನು ಹೇಳಿದೆ. ಓಕೆ, ಸೊ ನೆಕ್ಸ್ಟು ಈಗ ವಿಚ್ ಒನ್ ಆಫ್ ದ ಫಾಲೋವಿಂಗ್ ವಿಟಾಮಿನ್ ಈಸ್ ನಾಟ್ ಸ್ಟೋರ್ಡ್ ಇನ್ ಎಡಿಪೋಸ್ ಟಿಶ್ಯೂ ಅಂತ ಕೇಳಿದ್ದಾರೆ. ವೆನ್ ಇಟ್ ಕಮ್ಸ್ ಟು ವಿಟಾಮಿನ್ಸ್ನಲ್ಲಿ 2 ಟೈಪ್ ಬರುತ್ತೆ. ಒಂದನೇದು ವಾಟರ್ ಸಾಲ್ಯುಬಲ್ ವಿಟಾಮಿನ್. ಓಕೆ, ಒಂದು ವಾಟರ್ ಸಾಲ್ಯುಬಲ್ ವಿಟಾಮಿನ್ ಅಂತ ಬರುತ್ತೆ. ಎರಡನೇದು ಫ್ಯಾಟ್ ಸಾಲ್ಯುಬಲ್ ವಿಟಾಮಿನ್ ಅಂತ ಬರುತ್ತೆ. ಓಕೆ, ಫ್ಯಾಟ್ ಸಾಲ್ಯುಬಲ್ ವಿಟಾಮಿನ್. ಸೊ ಈ ಫ್ಯಾಟ್ ಸಾಲ್ಯುಬಲ್ ವಿಟಾಮಿನ್ ಏನಿದೆ ಅದು ಎಡಿಪೋಸ್ ಟಿಶ್ಯೂದಲ್ಲಿ ಸ್ಟೋರ್ ಆಗುವಂಥದ್ದು, ಸೊ ವಿಚ್ ಒನ್ ಆಫ್ ದ ಫಾಲೋವಿಂಗ್ ವಿಟಾಮಿನ್ ಈಸ್ ನಾಟ್ ಸ್ಟೋರ್ಡ್ ಇನ್ ಎಡಿಪೋಸ್ ಟಿಶ್ಯೂ, ಯಾವುದು ಎಡಿಪೋಸ್ ಟಿಶ್ಯೂನಲ್ಲಿ ಸ್ಟೋರ್ ಆಗೋದಿಲ್ಲ ಅಂತ ಕೇಳಿದ್ರೆ ಅದು ವಾಟರ್ ಸಾಲ್ಯುಬಲ್ ವಿಟಾಮಿನ್ ಇರಬೇಕು. ಓಕೆ, ಸೊ ನಾವೀಗ ವಾಟರ್ ಸಾಲ್ಯುಬಲ್ ವಿಟಾಮಿನ್, ವಾಟರ್ ಇನ್ಸಾಲ್ಯುಬಲ್ ಅಂದರೆ ಫ್ಯಾಟ್ ಸಾಲ್ಯುಬಲ್ ವಿಟಾಮಿನನ್ನು ನಾವು ಭಾಳ ಈಸಿಯಾಗಿ ನೆನ್ಪಿಟ್ಕೋಬಹುದು. ವಿಟಾಮಿನ್ ಎ, ವಿಟಾಮಿನ್ ಡಿ, ವಿಟಾಮಿನ್ ಕೆ, ವಿಟಾಮಿನ್ ಇ ಏನಿದೆ ಸೊ ಇವೆಲ್ಲ ಫ್ಯಾಟ್ ಸಾಲ್ಯುಬಲ್ ವಿಟಾಮಿನ್ಸ್. ಓಕೆ, ಆಲ್ ದೀಸ್ ಆರ್ ಫ್ಯಾಟ್ ಸಾಲ್ಯುಬಲ್ ವಿಟಾಮಿನ್ಸ್, ದೇ ಆರ್ ಸ್ಟೋರ್ಡ್ ಇನ್ ಎಡಿಪೋಸ್ ಟಿಶ್ಯೂ. ಸೊ ನಾವು ಇದನ್ನು ಭಾಳ ಸಿಂಪಲ್ ಆಗಿ ಸೊ ಕ್ಲಾಸ್ ರೂಮ್ನಲ್ಲಿ ತಮಾಷೆಗಾಗಿ ನಾವು ಇದು ನೋಡ್ರಿ ಅಡಿಕೆ ಅಂತ ಕರಿತೇವೆ. ಸೊ ನಮ್ಮಲ್ಲಿ ಅಡಿಕೆ ಜಾಸ್ತಿ ಬೆಳೀತಾರೆ. ಸೊ ಅಡಿಕೆ, ಸೊ ಫ್ಯಾಟ್ ಸಾಲ್ಯುಬಲ್ ವಿಟಾಮಿನ್, ವಿಟಾಮಿನ್ ಎ, ವಿಟಾಮಿನ್ ಡಿ, ವಿಟಾಮಿನ್ ಕೆ, ವಿಟಾಮಿನ್ ಇ. ವಿಟಾಮಿನ್ ಬಿ ಮತ್ತು ವಿಟಾಮಿನ್ ಸಿ ಸೀರೀಸ್ ಏನುಂಟು ಸೊ ದೇ ಆರ್ ಸೆಡ್ ಟು ಬಿ ವಾಟರ್ ಸಾಲ್ಯುಬಲ್. ಓಕೆ, ವಾಟರ್ ಸಾಲ್ಯುಬಲ್ ವಿಟಾಮಿನ್ಸ್. ಹಾಗಾಗಿ ಸೊ ವಿಟಾಮಿನ್ B6 ಕೊಟ್ಟಿದ್ದಾರೆ. ಓಕೆ, ವಿಟಾಮಿನ್ B6 ಅಂತ ಬರುತ್ತೆ. ಸೊ ವಿಟಾಮಿನ್ B6 ಅಂತಂದರೆ ಪಿರಿಡಾಕ್ಸಿನ್ ಅಂತ ಕೂಡ ಕರಿತೇವೆ ನಾವು. ವಿಟಾಮಿನ್ ಡಿ ಅಂದರೆ ಸನ್ಶೈನ್ ವಿಟಾಮಿನ್ ಅಂತ ಕರಿತೇವೆ. ವಿಟಾಮಿನ್ ಎ ಸೊ ಐ ರಿಲೇಟೆಡ್ ಪ್ರಾಬ್ಲಮ್ಸ್ ಬರುತ್ತೆ. ಓಕೆ, ಸೊ ವಿಟಾಮಿನ್ ಇ ಅಂತ ಎಲ್ಲ ಇದೆ. ಸೊ ಇವರಲ್ಲಿ ನೋಡ್ರಿ ಅಡಿಕೆದಲ್ಲಿ ಏನಿದೆ ವಿಟಾಮಿನ್ ಎ, ವಿಟಾಮಿನ್ ಡಿ, ವಿಟಾಮಿನ್ ಇ ಇವೆಲ್ಲ ಫ್ಯಾಟ್ ಸಾಲ್ಯುಬಲ್, ಎಲ್ಲ ಎಡಿಪೋಸ್ ಟಿಶ್ಯೂನಲ್ಲಿ ಸ್ಟೋರ್ ಆಗುವಂಥವು. ಸೊ ಹಾಗಾಗಿ ಕ್ವಿಕ್ ಆಗಿ ನೀವೇನು ಹೇಳಬೇಕು, ವಿಟಾಮಿನ್ B6 ಅಂತ ಹೇಳಬೇಕು. ವಿಟಾಮಿನ್ B6 ಶುಡ್ ಬಿ ಯುವರ್ ಆನ್ಸರ್. ಓಕೆ, ಸೊ ನಮ್ಮ ಈ ವಿಡಿಯೋದಲ್ಲಿ ಇಷ್ಟು ಕಾನ್ಸೆಪ್ಟ್ ಸಾಕು. ನಮ್ಮ ಮತ್ತೊಂದು ಕಾನ್ಸೆಪ್ಟನ್ನು ನಿಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ ಸ್ಟಡಿ ಮಾಡುವ. ಓಕೆ.